ಹರಿಸೋಣ. ಎಸ್ ರಂಜಿತ್. ದಿವಿತ್, ಇಂದಿನ ಯುವ ಸಮುದಾಯ ಮಾದಕ ವ್ಯಸನಿಗಳಾಗಿ ತಮ್ಮ ವಿದ್ಯಾಭ್ಯಾಸ, ತಮ್ಮ ಬದುಕು, ತಮ್ಮ ಫ್ಯಾಮಿಲಿ, ಸಮಾಜಕ್ಕೆ ಘಾತುಕ ಶಕ್ತಿಗಳಾಗಿ ಬದಲಾಗ್ತಿರೋದಕ್ಕೆ ನೇರ ಕಾರಣ ಈಗಿನ ವ್ಯವಸ್ಥೆ. ಇದು ಗಂಭೀರ ವಿಚಾರ. ನಿಮಗೆ ಇವತ್ತಿಂದಲ್ಲ, ಇದು ಈ ಹಿಂದಿನಿಂದಲೂ ಕೂಡ ಈ ಸಮಸ್ಯೆ ನಮ್ಮ ನಡುವೆ ಇದೆ. ಆದರೆ ಇದಕ್ಕೊಂದು ಕಡಿವಾಣ ಹಾಕೋದಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಆಧುನಿಕತೆಯ ಭರಾಟೆಯಲ್ಲಿ ಯುವ ಸಮುದಾಯ ಹೇಗೆಲ್ಲ ದಾರಿ ತಪ್ಪಿ ಹೋಗ್ತಾ ಇದೆ, ಈ ದೇಶದ ಯುವ ಶಕ್ತಿ ಹೇಗೆಲ್ಲ ವ್ಯಸನಿಗಳಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಪಾರಂಪರಿಕ ನಗರ, ನಮ್ಮ ಸಾಂಸ್ಕೃತಿಕ ನಗರ, ನಮ್ಮ ಪರಂಪರೆ ಇರುವಂತ ರಾಜಪ್ರಭುತ್ವ ಇದ್ದಂಥ ನಗರ ಇವತ್ತದಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ದಯಾನೀಯ, ದುರ್ದೈವ, ಜೊತೆಗೆ ಇದು ಖಂಡಿಸಬೇಕಾದಂಥ ವಿಚಾರ, ಖಂಡನೆಯ ವಿಚಾರ. ಏನು ಎತ್ತ ಕೇಳಿದ್ರೆ ಸಾಂಸ್ಕೃತಿಕ ನಗರಿ ಅಂತ ಹೇಳಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಮೈಸೂರು ಅಂತ ಹೇಳಿ. ಮೈಸೂರು ನಗರಕ್ಕೆ ಇದೆಂತ ಅಪವಾದ ಗೊತ್ತಾ ನಿಮಗೆ? ಮಾದಕದ ಮಾರಿ ಕಣ್ಣು ಬಿತ್ತ ಮೈಸೂರಿನ ಮೇಲೆ, ಪಾರಂಪರಿಕ ನಗರದ ಮೇಲೆ ಸಿಎಂ ತವರಿಗೆ ಎದುರಾದ ಆಪತ್ತು. ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಆ ತವರು ಜಿಲ್ಲೆಗೆ ಎದುರಾದ ಆಪತ್ತು, ಇಡೀ ರಾಜ್ಯಕ್ಕೆ ಆವರಿಸಿದ ಮಾದಕ ವಿಪತ್ತು ಇಲ್ಲಿಂದನೇ ಅನ್ನೋದು ಬಹಳ ಆಘಾತಕಾರಿ ವಿಚಾರ, ಆತಂಕಕಾರಿ ವಿಚಾರ, ಕಳವಳಕಾರಿ ವಿಚಾರ. ಅಮಲಿಗೆ ಕಡಿವಾಣ ಹಾಕೋರು ಯಾರು? ಅತ್ಯಂತ ಗಂಭೀರ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಮೈಸೂರಿನ ಪಾರಂಪರಿಕ ಖ್ಯಾತಿಗೆ ಮಸಿ ಬಳಿತಾ ಇದೆ ಈ ವಿಚಾರ. ನಶಾಮುಕ್ತ ಕರುನಾಡು ಆಗೋದು ಯಾವಾಗ? ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ. ದಿವಿತ್. ಎಸ್ ರಂಜಿತ್, ಇವಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಮೈಸೂರು ಅಂತ ಬಂದಾಗ ನಿಮಗೆ ಸಾಂಸ್ಕೃತಿಕ ನಗರಿ ಅಂತ ನೀವು ಹೆಂಗ್ ಹೇಳ್ತಿದ್ದೀರಿ, ಸಂಪ್ರದಾಯಬದ್ಧವಾದಂತ ನಗರಿ ಅಂತ ಹೆಂಗ್ ಹೇಳ್ತಿದ್ದೀರಿ. ಬಹುಶಃ ಮೈಸೂರಿನಲ್ಲಿ ಒಂದು 7 ವರ್ಷ ಇದ್ದೆ ನಾನು. ಅದಕ್ಕೆ ಕೇಳಿದ್ದೆ ಹೆಂಗೆ ಅಂತಂದ್ರೆ ಮೈಸೂರಲ್ಲಿ ಯಾವತ್ತು ಮೈಸೂರಿನಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪಾಗ್ಲಿಕ್ಕೂ ಕೂಡ ಅಲ್ಲಿ ಯಾರು ಸಹಿಸೋದಿಲ್ಲ. ಮೈಸೂರಿನ ಮರ್ಯಾದೆ ಹೋಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಬಹಳ ಆತಂಕಕ್ಕೊಳಗಾಗ್ತಾರೆ ಮತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆಮೇಲೆ ನಾವು ಅನ್ಕೋಬೇಕು, ಓಕೆ ಮೈಸೂರು ಕೂಲ್ ಆಗಿದೆ, ಮೈಸೂರು ಸ್ವಚ್ಛ ನಗರಿ, ಮೈಸೂರಿನಲ್ಲಿ ಅಂತದ್ದೇನಿಲ್ಲ, ಮೈಸೂರಿನಲ್ಲಿ ಕನ್ನಡದ ಕೊರತೆ ಇಲ್ಲ, ಮೈಸೂರಿನಲ್ಲಿ ಯಾವುದರ ಕೊರತೆಯೂ ಇಲ್ಲ. ಹರಿಸೋಣ. ಎಸ್ ರಂಜಿತ್. ದಿವಿತ್, ಇಂದಿನ ಯುವ ಸಮುದಾಯ ಮಾದಕ ವ್ಯಸನಿಗಳಾಗಿ ತಮ್ಮ ವಿದ್ಯಾಭ್ಯಾಸ, ತಮ್ಮ ಬದುಕು, ತಮ್ಮ ಫ್ಯಾಮಿಲಿ, ಸಮಾಜಕ್ಕೆ ಘಾತುಕ ಶಕ್ತಿಗಳಾಗಿ ಬದಲಾಗ್ತಿರೋದಕ್ಕೆ ನೇರ ಕಾರಣ ಈಗಿನ ವ್ಯವಸ್ಥೆ. ಇದು ಗಂಭೀರ ವಿಚಾರ. ನಿಮಗೆ ಇವತ್ತಿಂದಲ್ಲ, ಇದು ಈ ಹಿಂದಿನಿಂದಲೂ ಕೂಡ ಈ ಸಮಸ್ಯೆ ನಮ್ಮ ನಡುವೆ ಇದೆ. ಆದರೆ ಇದಕ್ಕೊಂದು ಕಡಿವಾಣ ಹಾಕೋದಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಆಧುನಿಕತೆಯ ಭರಾಟೆಯಲ್ಲಿ ಯುವ ಸಮುದಾಯ ಹೇಗೆಲ್ಲ ದಾರಿ ತಪ್ಪಿ ಹೋಗ್ತಾ ಇದೆ, ಈ ದೇಶದ ಯುವ ಶಕ್ತಿ ಹೇಗೆಲ್ಲ ವ್ಯಸನಿಗಳಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಪಾರಂಪರಿಕ ನಗರ, ನಮ್ಮ ಸಾಂಸ್ಕೃತಿಕ ನಗರ, ನಮ್ಮ ಪರಂಪರೆ ಇರುವಂತ ರಾಜಪ್ರಭುತ್ವ ಇದ್ದಂಥ ನಗರ ಇವತ್ತದಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ದಯಾನೀಯ, ದುರ್ದೈವ, ಜೊತೆಗೆ ಇದು ಖಂಡಿಸಬೇಕಾದಂಥ ವಿಚಾರ, ಖಂಡನೆಯ ವಿಚಾರ. ಏನು ಎತ್ತ ಕೇಳಿದ್ರೆ ಸಾಂಸ್ಕೃತಿಕ ನಗರಿ ಅಂತ ಹೇಳಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಮೈಸೂರು ಅಂತ ಹೇಳಿ. ಮೈಸೂರು ನಗರಕ್ಕೆ ಇದೆಂತ ಅಪವಾದ ಗೊತ್ತಾ ನಿಮಗೆ? ಮಾದಕದ ಮಾರಿ ಕಣ್ಣು ಬಿತ್ತ ಮೈಸೂರಿನ ಮೇಲೆ, ಪಾರಂಪರಿಕ ನಗರದ ಮೇಲೆ ಸಿಎಂ ತವರಿಗೆ ಎದುರಾದ ಆಪತ್ತು. ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಆ ತವರು ಜಿಲ್ಲೆಗೆ ಎದುರಾದ ಆಪತ್ತು, ಇಡೀ ರಾಜ್ಯಕ್ಕೆ ಆವರಿಸಿದ ಮಾದಕ ವಿಪತ್ತು ಇಲ್ಲಿಂದನೇ ಅನ್ನೋದು ಬಹಳ ಆಘಾತಕಾರಿ ವಿಚಾರ, ಆತಂಕಕಾರಿ ವಿಚಾರ, ಕಳವಳಕಾರಿ ವಿಚಾರ. ಅಮಲಿಗೆ ಕಡಿವಾಣ ಹಾಕೋರು ಯಾರು? ಅತ್ಯಂತ ಗಂಭೀರ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಮೈಸೂರಿನ ಪಾರಂಪರಿಕ ಖ್ಯಾತಿಗೆ ಮಸಿ ಬಳಿತಾ ಇದೆ ಈ ವಿಚಾರ. ನಶಾಮುಕ್ತ ಕರುನಾಡು ಆಗೋದು ಯಾವಾಗ? ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ. ದಿವಿತ್. ಎಸ್ ರಂಜಿತ್, ಇವಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಮೈಸೂರು ಅಂತ ಬಂದಾಗ ನಿಮಗೆ ಸಾಂಸ್ಕೃತಿಕ ನಗರಿ ಅಂತ ನೀವು ಹೆಂಗ್ ಹೇಳ್ತಿದ್ದೀರಿ, ಸಂಪ್ರದಾಯಬದ್ಧವಾದಂತ ನಗರಿ ಅಂತ ಹೆಂಗ್ ಹೇಳ್ತಿದ್ದೀರಿ. ಬಹುಶಃ ಮೈಸೂರಿನಲ್ಲಿ ಒಂದು 7 ವರ್ಷ ಇದ್ದೆ ನಾನು. ಅದಕ್ಕೆ ಕೇಳಿದ್ದೆ ಹೆಂಗೆ ಅಂತಂದ್ರೆ ಮೈಸೂರಲ್ಲಿ ಯಾವತ್ತು ಮೈಸೂರಿನಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪಾಗ್ಲಿಕ್ಕೂ ಕೂಡ ಅಲ್ಲಿ ಯಾರು ಸಹಿಸೋದಿಲ್ಲ. ಮೈಸೂರಿನ ಮರ್ಯಾದೆ ಹೋಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಬಹಳ ಆತಂಕಕ್ಕೊಳಗಾಗ್ತಾರೆ ಮತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆಮೇಲೆ ನಾವು ಅನ್ಕೋಬೇಕು, ಓಕೆ ಮೈಸೂರು ಕೂಲ್ ಆಗಿದೆ, ಮೈಸೂರು ಸ್ವಚ್ಛ ನಗರಿ, ಮೈಸೂರಿನಲ್ಲಿ ಅಂತದ್ದೇನಿಲ್ಲ, ಮೈಸೂರಿನಲ್ಲಿ ಕನ್ನಡದ ಕೊರತೆ ಇಲ್ಲ, ಮೈಸೂರಿನಲ್ಲಿ ಯಾವುದರ ಕೊರತೆಯೂ ಇಲ್ಲ. ಎಲ್ಲ ಹರಿಸೋಣ. ಎಸ್ ರಂಜಿತ್. ದಿವಿತ್, ಇಂದಿನ ಯುವ ಸಮುದಾಯ
ಮಾದಕ ವ್ಯಸನಿಗಳಾಗಿ ತಮ್ಮ ವಿದ್ಯಾಭ್ಯಾಸ, ತಮ್ಮ ಬದುಕು, ತಮ್ಮ ಫ್ಯಾಮಿಲಿ, ಸಮಾಜಕ್ಕೆ ಘಾತುಕ ಶಕ್ತಿಗಳಾಗಿ ಬದಲಾಗ್ತಿರೋದಕ್ಕೆ ನೇರ ಕಾರಣ ಈಗಿನ ವ್ಯವಸ್ಥೆ. ಇದು ಗಂಭೀರ ವಿಚಾರ. ನಿಮಗೆ ಇವತ್ತಿಂದಲ್ಲ, ಇದು ಈ ಹಿಂದಿನಿಂದಲೂ ಕೂಡ ಈ ಸಮಸ್ಯೆ ನಮ್ಮ ನಡುವೆ ಇದೆ. ಆದರೆ ಇದಕ್ಕೊಂದು ಕಡಿವಾಣ ಹಾಕೋದಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಆಧುನಿಕತೆಯ ಭರಾಟೆಯಲ್ಲಿ ಯುವ ಸಮುದಾಯ ಹೇಗೆಲ್ಲ ದಾರಿ ತಪ್ಪಿ ಹೋಗ್ತಾ ಇದೆ, ಈ ದೇಶದ ಯುವಶಕ್ತಿ ಹೇಗೆಲ್ಲ ವ್ಯಸನಿಗಳಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಪಾರಂಪರಿಕ ನಗರ, ನಮ್ಮ ಸಾಂಸ್ಕೃತಿಕ ನಗರ, ನಮ್ಮ ಪರಂಪರೆ ಇರುವಂತ ರಾಜಪ್ರಭುತ್ವ ಇದ್ದಂಥ ನಗರ ಇವತ್ತದಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ದಯಾನೀಯ, ದುರ್ದೈವ, ಜೊತೆಗೆ ಇದು ಖಂಡಿಸಬೇಕಾದಂಥ ವಿಚಾರ, ಖಂಡನೆಯ ವಿಚಾರ. ಏನು ಎತ್ತ ಕೇಳಿದ್ರೆ ಸಾಂಸ್ಕೃತಿಕ ನಗರಿ ಅಂತ ಹೇಳಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಮೈಸೂರು ಅಂತ ಹೇಳಿ. ಮೈಸೂರು ನಗರಕ್ಕೆ ಇದೆಂತ ಅಪವಾದ ಗೊತ್ತಾ ನಿಮಗೆ? ಮಾದಕದ ಮಾರಿ ಕಣ್ಣು ಬಿತ್ತ ಮೈಸೂರಿನ ಮೇಲೆ, ಪಾರಂಪರಿಕ ನಗರದ ಮೇಲೆ ಸಿಎಂ ತವರಿಗೆ ಎದುರಾದ ಆಪತ್ತು. ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಆ ತವರು ಜಿಲ್ಲೆಗೆ ಎದುರಾದ ಆಪತ್ತು, ಇಡೀ ರಾಜ್ಯಕ್ಕೆ ಆವರಿಸಿದ ಮಾದಕ ವಿಪತ್ತು ಇಲ್ಲಿಂದನೇ ಅನ್ನೋದು ಬಹಳ ಆಘಾತಕಾರಿ ವಿಚಾರ, ಆತಂಕಕಾರಿ ವಿಚಾರ, ಕಳವಳಕಾರಿ ವಿಚಾರ. ಅಮಲಿಗೆ ಕಡಿವಾಣ ಹಾಕೋರು ಯಾರು? ಅತ್ಯಂತ ಗಂಭೀರ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಮೈಸೂರಿನ ಪಾರಂಪರಿಕ ಖ್ಯಾತಿಗೆ ಮಸಿ ಬಳಿತಾ ಇದೆ ಈ ವಿಚಾರ. ನಶಾಮುಕ್ತ ಕರುನಾಡು ಆಗೋದು ಯಾವಾಗ? ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ. ದಿವಿತ್. ಎಸ್ ರಂಜಿತ್, ಇವಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಮೈಸೂರು ಅಂತ ಬಂದಾಗ ನಿಮಗೆ ಸಾಂಸ್ಕೃತಿಕ ನಗರಿ ಅಂತ ನೀವು ಹೆಂಗ್ ಹೇಳ್ತಿದ್ದೀರಿ, ಸಂಪ್ರದಾಯಬದ್ಧವಾದಂತ ನಗರಿ ಅಂತ ಹೆಂಗ್ ಹೇಳ್ತಿದ್ದೀರಿ. ಬಹುಶಃ ಮೈಸೂರಿನಲ್ಲಿ ಒಂದು 7 ವರ್ಷ ಇದ್ದೆ ನಾನು. ಅದಕ್ಕೆ ಕೇಳಿದ್ದೆ ಹೆಂಗೆ ಅಂತಂದ್ರೆ ಮೈಸೂರಲ್ಲಿ ಯಾವತ್ತು ಮೈಸೂರಿನಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪಾಗ್ಲಿಕ್ಕೂ ಕೂಡ ಅಲ್ಲಿ ಯಾರು ಸಹಿಸೋದಿಲ್ಲ. ಮೈಸೂರಿನ ಮರ್ಯಾದೆ ಹೋಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಬಹಳ ಆತಂಕಕ್ಕೊಳಗಾಗ್ತಾರೆ ಮತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆಮೇಲೆ ನಾವು ಅನ್ಕೋಬೇಕು, ಓಕೆ ಮೈಸೂರು ಕೂಲ್ ಆಗಿದೆ, ಮೈಸೂರು ಸ್ವಚ್ಛ ನಗರಿ, ಮೈಸೂರಿನಲ್ಲಿ ಅಂತದ್ದೇನಿಲ್ಲ, ಮೈಸೂರಿನಲ್ಲಿ ಕನ್ನಡದ ಕೊರತೆ ಇಲ್ಲ, ಮೈಸೂರಿನಲ್ಲಿ ಯಾವುದರ ಕೊರತೆಯೂ ಇಲ್ಲ, ಹರಿಸೋಣ. ಎಸ್ ರಂಜಿತ್. ದಿವಿತ್, ಇಂದಿನ ಯುವ ಸಮುದಾಯ ಮಾದಕ ವ್ಯಸನಿಗಳಾಗಿ ತಮ್ಮ ವಿದ್ಯಾಭ್ಯಾಸ, ತಮ್ಮ ಬದುಕು, ತಮ್ಮ ಫ್ಯಾಮಿಲಿ, ಸಮಾಜಕ್ಕೆ ಘಾತುಕ ಶಕ್ತಿಗಳಾಗಿ ಬದಲಾಗ್ತಿರೋದಕ್ಕೆ ನೇರ ಕಾರಣ ಈಗಿನ ವ್ಯವಸ್ಥೆ. ಇದು ಗಂಭೀರ ವಿಚಾರ. ನಿಮಗೆ ಇವತ್ತಿಂದಲ್ಲ, ಇದು ಈ ಹಿಂದಿನಿಂದಲೂ ಕೂಡ ಈ ಸಮಸ್ಯೆ ನಮ್ಮ ನಡುವೆ ಇದೆ. ಆದರೆ ಇದಕ್ಕೊಂದು ಕಡಿವಾಣ ಹಾಕೋದಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಆಧುನಿಕತೆಯ ಭರಾಟೆಯಲ್ಲಿ ಯುವ ಸಮುದಾಯ ಹೇಗೆಲ್ಲ ದಾರಿ ತಪ್ಪಿ ಹೋಗ್ತಾ ಇದೆ, ಈ ದೇಶದ ಯುವಶಕ್ತಿ ಹೇಗೆಲ್ಲ ವ್ಯಸನಿಗಳಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಪಾರಂಪರಿಕ ನಗರ, ನಮ್ಮ ಸಾಂಸ್ಕೃತಿಕ ನಗರ, ನಮ್ಮ ಪರಂಪರೆ ಇರುವಂತ ರಾಜಪ್ರಭುತ್ವ ಇದ್ದಂಥ ನಗರ ಇವತ್ತದಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ದಯಾನೀಯ, ದುರ್ದೈವ, ಜೊತೆಗೆ ಇದು ಖಂಡಿಸಬೇಕಾದಂಥ ವಿಚಾರ, ಖಂಡನೆಯ ವಿಚಾರ. ಏನು ಎತ್ತ ಕೇಳಿದ್ರೆ ಸಾಂಸ್ಕೃತಿಕ ನಗರಿ ಅಂತ ಹೇಳಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಮೈಸೂರು ಅಂತ ಹೇಳಿ. ಮೈಸೂರು ನಗರಕ್ಕೆ ಇದೆಂತ ಅಪವಾದ ಗೊತ್ತಾ ನಿಮಗೆ? ಮಾದಕದ ಮಾರಿ ಕಣ್ಣು ಬಿತ್ತ ಮೈಸೂರಿನ ಮೇಲೆ, ಪಾರಂಪರಿಕ ನಗರದ ಮೇಲೆ ಸಿಎಂ ತವರಿಗೆ ಎದುರಾದ ಆಪತ್ತು. ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಆ ತವರು ಜಿಲ್ಲೆಗೆ ಎದುರಾದ ಆಪತ್ತು, ಇಡೀ ರಾಜ್ಯಕ್ಕೆ ಆವರಿಸಿದ ಮಾದಕ ವಿಪತ್ತು ಇಲ್ಲಿಂದನೇ ಅನ್ನೋದು ಬಹಳ ಆಘಾತಕಾರಿ ವಿಚಾರ, ಆತಂಕಕಾರಿ ವಿಚಾರ, ಕಳವಳಕಾರಿ ವಿಚಾರ. ಅಮಲಿಗೆ ಕಡಿವಾಣ ಹಾಕೋರು ಯಾರು? ಅತ್ಯಂತ ಗಂಭೀರ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಮೈಸೂರಿನ ಪಾರಂಪರಿಕ ಖ್ಯಾತಿಗೆ ಮಸಿ ಬಳಿತಾ ಇದೆ ಈ ವಿಚಾರ. ನಶಾಮುಕ್ತ ಕರುನಾಡು ಆಗೋದು ಯಾವಾಗ? ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ. ದಿವಿತ್. ಎಸ್ ರಂಜಿತ್, ಇವಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಮೈಸೂರು ಅಂತ ಬಂದಾಗ ನಿಮಗೆ ಸಾಂಸ್ಕೃತಿಕ ನಗರಿ ಅಂತ ನೀವು ಹೆಂಗ್ ಹೇಳ್ತಿದ್ದೀರಿ, ಸಂಪ್ರದಾಯಬದ್ಧವಾದಂತ ನಗರಿ ಅಂತ ಹೆಂಗ್ ಹೇಳ್ತಿದ್ದೀರಿ. ಬಹುಶಃ ಮೈಸೂರಿನಲ್ಲಿ ಒಂದು 7 ವರ್ಷ ಇದ್ದೆ ನಾನು. ಅದಕ್ಕೆ ಕೇಳಿದ್ದೆ ಹೆಂಗೆ ಅಂತಂದ್ರೆ ಮೈಸೂರಲ್ಲಿ ಯಾವತ್ತು ಮೈಸೂರಿನಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪಾಗ್ಲಿಕ್ಕೂ ಕೂಡ ಅಲ್ಲಿ ಯಾರು ಸಹಿಸೋದಿಲ್ಲ. ಮೈಸೂರಿನ ಮರ್ಯಾದೆ ಹೋಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಬಹಳ ಆತಂಕಕ್ಕೊಳಗಾಗ್ತಾರೆ ಮತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆಮೇಲೆ ನಾವು ಅನ್ಕೋಬೇಕು, ಓಕೆ ಮೈಸೂರು ಕೂಲ್ ಆಗಿದೆ, ಮೈಸೂರು ಸ್ವಚ್ಛ ನಗರಿ, ಮೈಸೂರಿನಲ್ಲಿ ಅಂತದ್ದೇನಿಲ್ಲ, ಮೈಸೂರಿನಲ್ಲಿ ಕನ್ನಡದ ಕೊರತೆ ಇಲ್ಲ, ಮೈಸೂರಿನಲ್ಲಿ ಯಾವುದರ ಕೊರತೆಯೂ ಇಲ್ಲ.